ಗುಂಡ ತಣ್ಣೀರು ಒಯ್ಕೆ ಬಿಡ ಕಣು, ತಲೆ ಎಲ್ಲನ ನೋಯ್ತೈತೆ, ತಣ್ಣೀರು ಒಯ್ಕೆ ಬಿಡ, ಜ್ವರ ಬರ್ತವೆ. ಗಗನ ಗಗನ ಬಾರಪ್ಪ, ಗಗನ ಅಮ್ಮಣಿ. ಓ ಇದೇನಿದು ನಮ್ಮ ಚಿಕ್ಕಮ್ಮ ಇವತ್ತು ಇಷ್ಟು ಚೆನ್ನಾಗೆ ಗಗನ ಗಗನ ಅಂತ. ಏನು ಚಿಕ್ಕಮ್ಮ? ಏನಿಲ್ಲ ಕಣಮ್ಮ, ಇವು ಬಿಸ್ಕತ್ತ ಇದಾವೆ, ತಿಂತೀರಿ? ಕಾಪಿ ಮಾಡ್ಕೊಡಾನೆ. ಇಷ್ಟು ದಿನ ಕಾಪಿನೇ ಕೊಡ್ತಿರ್ಲಿಲ್ಲ ಚಿಕ್ಕಮ್ಮ, ಇವತ್ತೇನು ಕಾಪಿ ಕೊಡ್ತೀನಿ ಅಂತ ಕರಿತಾ ಇದೀಯಾ? ಇಷ್ಟು ದಿನ ಮಾತ್ರ ಕೊಡ್ತಿರ್ಲಿಲ್ಲ, ಕಾಪಿ ಕೊಡ್ದಣಮ್ಮ ಅಂತ ಕೇಳಿದ್ರು ಕೊಡ್ತಾ ಇರಲಿಲ್ಲ, ಇವತ್ತೇನು ಹಿಂಗೆ ಕೇಳ್ತಾ ಇದ್ದೀರಾ? ಬಿಡಪ್ಪ ಅತ್ತ, ನೀವು ಇನ್ನೆಲ್ಗೆ ಹೋಗ್ತೀರಾ ಪಾಪ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡು ಇವತ್ತು ಕೊಡ್ತಾ ಇದ್ದೀನಿ. ಇವತ್ತು ಏನ ಚೆನ್ನಾಗಿರೋಣ ಎಲ್ಲರ ಜೊತೆಗೂ, ಬಿಡು ನನ್ನ ಮಕ್ಕಳಂತಲ್ವೇ ಅವರು ಅಂತ ಹೇಳಿ ನಾನು ಹಿಂಗೆ ನಿರ್ಧಾರ ಮಾಡ್ಕೊಂಡಿದ್ದೀನಿ ಕಣಪ್ಪ. ಅದಕ್ಕಾಗಿನ ನನ್ನ ಮಕ್ಕಳಿದ್ದಂಗೆ ನೀನು ಅಂತ. ಯಾತೆ ಆ ಹುಡುಗರ್ನ ಬೈತಾ ಇದೆಯಾ? ಇಲ್ಲ ಕಣಪ್ಪ, ಬೈತಾ ಇಲ್ಲ. ನಾನು ಯಾಕೆ ಬೈಯೋಣ ಹುಡುಗರ್ನ? ಇಲ್ಲಪ್ಪ, ನಾನು ಬೈತಿರ್ಲಿಲ್ಲ ಆ ಹುಡುಗರ್ನ. ಬರ್ರಮ್ಮ ಕಾಪಿ ಕುಡೀರಿ ಅಂತೆ, ಕಾಪಿ ಕಾಸು ಕೊಡ್ತೀನಿ ಅಂತ ಹೇಳಿ ಕರೀತಾ ಇದ್ದೆ. ಕಾಪಿ ಕುಡಿತಾಯಿವಿ ಎಂಬರು ದಿನಾನ ಕಾಸು ಕೊಡ್ತಿರ್ಲಿಲ್ಲ. ಹೋಗಿ ಯಾರು ಕಾಸ್ತಾರೆ ಅಂತಿದ್ದೆ. ಪಾಪ ಹೋಗ್ಬಿಡು ಕುಡೀಲಿ, ಕಾಪಿನ ಬಿಸ್ಕತ್ ಇದ್ದಾವೆ, ಬ್ರೆಡ್ ಇದ್ದಾವೆ, ಬರೀ ತಿಂಬಿರಿ ಅಂತ ಕರೀತಿದ್ದೆ ಕಣಪ್ಪ. ಏನು ಬೇಡ ಹೋಗು. ಹೋಟ್ಲಾಗ ಕರ್ಕೊಂಡೋಗಿ 5 ರೂಪಾಯಿ ಕೊಡ್ತಾರೆ, ಕಾಪಿ ಕುಡ್ದು ಬರ್ತಾರ್ತೀರಾನ. ಇಷ್ಟು ದಿನ ಕೊಡ್ತಿರ್ಲಿಲ್ಲ, ಹುಡುಗರು ಕೇಳಿರೋನು ಕಾಪಿ ಕೊಡ್ತಿರ್ಲಿಲ್ವಂತೆ, ಇವತ್ತು ಕೊಡಕ್ಕೆ ಬಂದವಳೆ. ಹೋಗೇನೇನ ಅವರೆಲ್ಲ ಕಾಸ್ಕೊಂಡು ಕುಡಿತಾರೆ. ಹೋಗಿ ಏನೇನು ಕಾಸು ಕೊಡಬೇಡ. ನಮ್ಮ ಹಾಲು ಸಕ್ಕರೆ ಟೀ ಸೊಪ್ಪು ಎಲ್ಲ ನಮ್ಮದು ಕಾಸ್ಕೊಂಡು ಕುಡಿತಾರೆ. ಹಾಲು ಮಸ್ತಾಗಿ ಕರಿತೇವೆ ಅಂದಮೇಲೆ ಅಲ್ಲೇ ಹೊಸೆ ಅಲ್ಲೇ ಕುಡಿತಾರೆ ಅವ್ರೇನು. ಹೋಗು ಸುಮ್ಮನೆ. ಅಲ್ಲ ನನ್ನ ಮಕ್ಳು ಅಂತೇಳೇನೆ ನೋಡ್ಕೊಂತೀನಿ. ಬಾರಪ್ಪ ಬಾ, ನಾನು ಯಾತ ಮಾತಾಡೋಣ ಅಂದ್ಕೊಂಡೆ. ಇಲ್ಲಿ ಯಾಕನ ರಾತ್ರಿ ಎಲ್ಲ ನಿದ್ದು ಬರೋಲ್ಲ, ಏನಿಲ್ಲ. ಯಾವ್ದಾನ ಬಾಡಿಗೆ ಮನೆ ಮಾಡೋಣ. ಬೇರೆ ಮನೆ ಮಾಡು. ಯಾಕೆ ಈ ಮನೆ ಸರಿ ಇಲ್ಲ. ಯಾಕೆ ಒಂಥರ ರಾತ್ರಿ ಎಲ್ಲ ಸೊಬ್ದ ನೀರಿಕಕ್ಕೆ ಬೇರೆ ಹೋಗ್ತೀಯ ಹೊಲ್ತಕ್ಕೆ, ಅದಕ್ಕೆ ನೀನು ಬೇರೆ ಇರಲ್ಲ, ರಾತ್ರಿ ಎಲ್ಲ ನಿದ್ದು ಬರೋಲ್ಲ. ಅದಕ್ಕೆ ನಾನು ಹೇಳಿದ್ದು ಬಂದು ಬೇರೆ ಮನೆ ಮಾಡೋಣ. ಬೇರೆ ಮನೆ ಮಾಡೋಣ ಸುಮ್ಮನೆ. ಮಾಡ್ಕೆ ಹೋಗಿ, ದುಡ್ಡು ಹೆಚ್ಚಾಗಿದ್ರಿ. ನಾನಂತೂ ಮಾಡಲ್ಲ. ಹೋಗಿ ಮಾಡ್ಕೆ ಹೋಗು. ಇಲ್ಲೇನು ಹೇಳ್ತಯ್ಯ? ಹೇಳಮ್ಮ ಗಗನ ನಿಮ್ಮ ಅಪ್ಪಾಜಿಗೆ, ಬೇರೆ ಮನೆಗೆ ಹೋಗೋಣ, ಬೇರೆ ಮನೆ ಮಾಡೋಣ. ಚೆನ್ನಾಗಿರೋದು ಮನೆ ಮಾಡಿದರೆ ನಾನು ಹುಡುಗರು ಎಲ್ಲರೂ ಸೇನಕ್ಕಿರ್ತೀವಿ. ಬೇರೆ ಮನೆ ಮಾಡ್ಕೊಂಡು ಇರೋಣ ಕಣಪ್ಪ. ನಾನು ಸೇನಕ್ಕಿರ್ತೀನಿ. ಇವಾಗ ಆ ಹುಡುಗರು ಸೇನಕ್ಕಿರ್ತವೆ, ನಾನು ಸೇನಕ್ಕಿರ್ತೀನಿ. ಅದಕ್ಕೇನೆ ಅಮ್ಮಣಿ, ನೀರು ಕಾಸೇನೇನಮ್ಮ? ನೀರು ಒಯ್ಕೊಂಬ್ತೀರಿ? ಬೇಡ ಚಿಕ್ಕಮ್ಮ, ನಾವು ನೆನ್ನೆಸ್ಲೆ ಒಯ್ಕೊಂಡಿದ್ವಿ. ಶನಿವಾರ ಅಲ್ಲ, ನಮ್ಮ ಮನೆ ವಾರ ಅಲ್ಲ, ನಮ್ಮ ಮನೆ ದೇವ್ರದು ನಾವು ನೆನ್ನೆಸ್ಲೆ ಒಯ್ಕೊಂಡಿದ್ವಿ. ಇವಳು ಮನೆ ದೇವ್ರದ್ದು ವಾರ ಮಾಡಲ್ಲ. ಇವಳು ಬೇರೆ ವಾರ ಮಾಡ್ತಾಳೆ, ಬೇರೆ ದಿನ ಇದು ಮಾಡ್ತಾಳೆ. ಅಲ್ಲ, ಇವತ್ತು ಯಾಕೆ ವಾರ ಮಾಡಿ ನೀರು ಒಯ್ಕೊಂತೀನಿ? ನೆನ್ನೆಸ್ ಮಾಡ್ಬೇಕು ತಾನೆ. ನಮ್ಮದು ಶನಿವಾರ ಮಾಡಬೇಕು. ನಮ್ಮದು ಆಂಜನೇಯ ಸ್ವಾಮಿ ಅಂತ ಅಂದಮೇಲೆ ಆಂಜನೇಯ ಸ್ವಾಮಿದು ಮಾಡಬೇಕು. ನೀವು ಮಾಡಲ್ಲ. ವಾರ ಮಾಡಿ ನೆನ್ನೆಸ್ಲೆ ಒಯ್ಕೋಬೇಕು ಕಣೆ. ಇವತ್ತು ಹಿಂಗೆ ಮಾಡ್ತೀಯಲ್ಲ ನೀನು, ನಿನ್ಗೆ ಎಷ್ಟು ಇರಬೇಡ. ಆ ಹುಡುಗಿನೇನೆ ನೆಲ ತೊಳೆದು ಎಲ್ಲ ದೀಪ ಹಚ್ಚುತ್ತೆ. ಆ ಹುಡುಗಿಗಿದ್ದು ಅಷ್ಟೂ ಇಲ್ಲ ನಿನಗೆ. ಬಿಡಪ್ಪತ್ತ ಹೋಗ್ಲತ್ತ. ಮುಂದಿನ ವಾರದಿಂದ ಶನಿವಾರ ವಾರ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಬಾರಪ್ಪ ಬಾರೋ ಗುಂಡ, ಬಾ ಕಾಪಿ ಕುಡೀರಿ ಅಂತ. ನಿನ್ನ ಕಾಪಿ ಅಂದರೆ ಇಷ್ಟೆಲ್ಲ ಕಾಸು ಕೊಡ್ತೀನಿ. ಏನೋ ಬೇಡ, ನನಗೆ ಕಾಪಿನೂ ಬೇಡ, ಯಾತು ಬೇಡ. ಬೇರೆ ಮನೆ ಮಾಡು ಅಂತ ಹೇಳಿ ನಾಟಕ ಆಡೋಕ್ಕಾಗಿ ಬಂದವಳು ಇಲ್ಲಿ. ಹೋಗಿ ನೀನು ಹೋಗಿ. ಸುಳ್ಳು ಹೇಳಿರು ಕೇಳ್ತೀಯ, ಬದ್ದು ಹೇಳಿರು ಕೇಳ್ತೀಯ. ಈ ಮನೆಗೆ ಆಗೇಸಿಲ್ಲ ಅಂತ ನಾನು ಶಾಸ್ತ್ರ ಕೇಳ್ಕೊಂಬಂದಿದ್ದೀನಿ. ಆ ಮನೆ ಬಿಡ್ರಿ ಅಂತ ಹೇಳವ್ರೆ. ಅದಕ್ಕೆ ನೆನ್ನೆಸ್ ಹೋಗಿದ್ದೆ. ಹಿಂಗೆ ರಾತ್ರಿ ಎಲ್ಲ ನಿದ್ದು ಬರಲ್ಲ, ಹಿಂಗೆ ಆಗುತ್ತೆ ಅಂತ ಹೇಳಿದೆ ಶಾಸ್ತ್ರದಾಗೆ. ಅದಕ್ಕೆ ಅವ್ರೇನಂದ್ರು, ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರಿ ಅಂತ ಹೇಳವ್ರೆ. ಬೇರೆ ಮನೆ ಮಾಡಿರಿ, ನಿಮ್ಗೆ ಒಳ್ಳೇದಾಗುತ್ತೆ. ಮನೆಯಾಗಿದ್ದಾಗಿಂದ ನೋಡು ಬರೀ ಅದಕ್ಕೆ ಮತ್ತು ಅಳಸೆ ಯಾರ್ದಾನ ಸತ್ತೋಗಿದ್ದು. ಅದಕ್ಕೆ ಒಬ್ರಿಗೊಬ್ರಿಗೆ ಹಿಂಗೆ ಏಟ್ಲಾಗುತ್ತೆ. ಈಗ ನೋಡು, ನನಗೂ ಕಾಲು ತೆಗಿಬೇಕು ಅಂತ ಹೇಳವ್ರಿ. ಶುಗರ್ ಆಗಿರೋದ್ರಿಂದ, ಗಾಯ ಆಗಿರೋದ್ರಿಂದ ತೊಡೆ ತೆಗೆಲ್ಲನ ಕಾಲು ತೆಗಿಬೇಕು ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಹೇಳು. ಅದಕ್ಕಾಗಿ ಕಣಪ್ಪ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಇವಾಗ ಬೇರೆ ಮನೆ ಮಾಡ್ಕೊಂಡ್ರತ್ತಾಗ ನಾನು ಚೆನ್ನಾಗಿರ್ತೀನಿ, ಹುಡುಗರ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ತೀನಿ. ಹೇಳಲಿಲ್ವೇ? ಬೇಕಾ ನೀನು ಮಾಡ್ಕೊಂಡು ಹೋಗು. ನಾನು ನನ್ನ ಮಕ್ಕಳು ಮಾತ್ರ ನನಗೆ ಬರೋಲ್ಲ ಅಷ್ಟೇನೆ. ಏನು ಬಸಮ್ಮಮ್ಮ, ಏನೋ ಮಾತಾಡ್ತಾ ಇದೆಯಾ? ಬೇರೆ ಮನೆ ಮಾಡೋಣ ಅಂತ. ಏನೋ ಹಂಗೇನೆ ಹಿಂಸೆ. ಬೇರೆ ಮನೆಗೆ ಹೋಗೋಣ, ಬೇರೆ ಮನೆ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೇ ಬೇರೆ ಮನೆ ಮಾಡೋಂಗಿದ್ರೆ ನೀನೇ ಹೋಗಮ್ಮ, ನಾನಂತೂ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡ್ರತು, ಇಲ್ಲಿರೋಕ್ಕೆ ಬೇಜಾರು ಕಣಮ್ಮ. ನಾನು ಹೇಳಿಲ್ಲ ಎದ್ದಾಗ ಮನೆಯಾಗೆ ಇರೋಕ್ಕಾಗಲ್ಲ, ಮನಿಕೆ ಮಕ್ಕಳು ಹಂಗೆ ಆಗುತ್ತೆ ಅಂತ. ಅದಕ್ಕೇ ಬೇರೆ ಮನೆ ಮಾಡೋಣ ಅಂತ. ಏನಾದರೂ ಮಾಡ್ಕೊಳ್ರಿ ಬಸಣ್ಣಮ್ಮ, ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ನಾನು ಋತು ಚೆನ್ನಾಗಿರ್ತೀನಿ ಕಣಪ್ಪ, ಹುಡುಗರನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ. ಬೇರೆ ಮನೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಂತೀನಿ ಕಣಪ್ಪ ಅಂತ ಆವಾಗಲೇ ಹೇಳಿ ಬಂದಿದ್ದೀನಿ. ಏನೇ ಅಂದರೂ ನಾನು ನಂಬಲ್ಲ.
ಏನು ಒಳ್ಳೇದು ಮಾಡಿರೋ ನನ್ನ ನಂಬಲ್ಲ. ನಾನು ಬಿಡು ಸೆನಕಿರೋಣ ಆ ಹುಡುಗರು ಎತ್ತೋಗ್ತವೆ ಅಂತ ನಾನಿದ್ದೀನಿ. ಯಾಕ ನಮ್ಮ ಚಿಕ್ಕಮ್ಮ ಋತುವಕ್ಕ ಭಾರಿ ಡವ್ ಮಾಡ್ತೈತೆ. ನಮ್ಮಳು ಚೆನ್ನಾಗಿ ಕಾಟ ಕೊಡ್ತಾ ಇದ್ದಾಳೆ, ಚೆನ್ನಾಗಿ ಕೈ ಅನ್ನಿಸ್ತಾ ಇದ್ದಾಳೆ. ಅದಕ್ಕೇ ನಮ್ಮ ಶಾರದಾ ಚಂದ ಕೈ ಅನ್ನಿಸ್ಲಿ. ನಾನು ಹೇಳ್ತೀನಿ ನಮ್ಮ ಶಾರದಾಗ ನೀನಂತೂ ಬಿಡಬೇಡ, ಚಂದ ಕೈ ಅನ್ಸು. ನನ್ನ ಮಕ್ಳಿಗೆ ಏನೇನು ಕಾಟ ಕೊಟ್ಟವಳು ಅದೆಲ್ಲ ನಿನಗೆ ಗೊತ್ತೈತೆ, ನೀನೆಲ್ಲ ನೋಡ್ಕೊಂಡಿದ್ಯಾ. ಅದೆಲ್ಲ ಏನೈತೆ ಅದನ್ನೆಲ್ಲ ನೀನು ನೋಡ್ಕೊಂಡು ನೀನೇನೆ ಅವಳು ಅನುಭವಿಸ್ಬೇಕು. ಅವಳು ಹಂಗೆ ಸರಿಯಾಗಿ ಕಾಟ ಕೊಡು ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳೇಳು ನಮ್ಮ ಶಾರದಾ, ನಾನು ಚೆನ್ನಾಗಿ ನಾನು ಆಟ ಆಡಿಸ್ತೀನಿ, ನೀನು ಸುಮ್ಕೆ ನಿನ್ನ ತಲೆ ಕೆಡಿಸ್ಬೇಡ. ನನ್ನ ಮಕ್ಳಿಗೆ ಏನೇನು ತೊಂದರೆ ಕೊಟ್ಟಿದ್ಲು ಅಂತ ಅದೆಲ್ಲ ನನಗೆ ಗೊತ್ತೈತೆ, ನಾನು ಮಾಡ್ತೀನಿ ಅಂತ ಹೇಳೇಳು ನಮ್ಮ ಶಾರದಾ. ಅದಕ್ಕೆ ನಾನು ಸುಮ್ಮನೆ ಅದಕ್ಕೆ ಬೇರೆ ಮನೆ ಮಾಡೋಣ ಅಂತೇಳಿ ಬೇರೆ ಮನೆ ಮಾಡಿ ನಾವೆಲ್ಲಿಗೆ ಹೋಗೋಣಮ್ಮ. ಒಟ್ಟು ಬಾಡಿಗೆ ಕಟ್ಟೋಕ್ಕಾಗಲ್ಲ, ಬೇಡ ನಾನು ಹೋಗಲ್ಲ. ಬೇಡ ಸುಮ್ಕಿರು, ಹೋಗ್ಬೇಡಿ. ಏನು ಸ್ವಂತ ಮನೆ ಇಟ್ಕೊಂಡು ಬಾಡಿಗೆ ಮನೆಗೆ ಹೋಗೋ ಅಂಥದ್ದೇನು. ಅಲ್ಲಿ ಬಾಡಿಗೆ ತಿಂಗಳ ಕೊಡಬೇಕು. ಒಟ್ಟು ಯಾಕೆ ಯಾವುದೋ ಒಟ್ಟಿನ ಸೋರ್ದಂಗೆ ಬಿಗಿಯೋದು ಚೆನ್ನಾಗೈತೆ ಮನೆ, ಇನ್ನೂ ಏನಾಗಿಲ್ಲ. ಗನ್ವಾಗೈತೆ, ಏನು ಸೋರಲ್ಲ ಏನಿಲ್ಲ. ಎಲ್ಲ ಮೊನ್ನೆ ಟಾಪ್ ಎಲ್ಲ ರೆಡಿ ಮಾಡಿಸಿದ್ಯಾ, ಏನು ಸೋರಲ್ಲ ಏನಿಲ್ಲ. ಸೋರಲ್ಲ ಏನಿಲ್ಲಮ್ಮ, ಗಾನವಾಗೈತಿ ಅಂತ ಮಾಡ್ಬೋರ್ಲೇಳು. ಒಂದು ಏಟೊಂದು ದನಿ ತೊಟ್ಟಿಕ್ಕಲ್ಲ ಹಂಗೈತಿ, ಸಾಕಿದೆ. ನಾವಂತೂ ಬೇರೆ ಮನೆಗೆ ಹೋಗಲ್ಲ. ಬೇಡ ಕಣಪ್ಪ, ಬೇರೆ ಮನೆಗೆ ಹೋಗೋದು ಬೇಡ, ಇಲ್ಲೇ ಇರೋಣ. ಮತ್ತೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಇಲ್ಲೇ ಇದ್ದರೆ ಅತ್ಲಾಗ ಹೆಂಗೆ ಚೆನ್ನಾಗಿರ್ತೀರ. ಏನು ಅನ್ಕೊಂಡವಳೆ ಬೇರೆ ಮನೆಗೆ ಕರ್ಕೊಂಡು ಹೋದ್ರೆ ಅತ್ತ ಇಲ್ಲೂ ಋತುನು ದೂರ ಇರ್ತಾಳೆ, ಹೆಂಗೆ ಬೇಕಾದ್ರೂ ಮಾಡಿದ್ರೆ ನಡೀತೈತೆ ಅಂತ ಅತ್ಲಾಗೆಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಅತ್ಲಾಗೆಲ್ಲ ದೂರ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಯಾವಳೆ. ಅದಕ್ಕೆ ಸೆನೆ ಕಿತ್ಕೊಂಡು ಮಾಡೋಣ. ಸುಮ್ಮನೆ ಅಡಮ್ ಸಡಮ್ ಹೋದ್ರೆ ಜಗಳ ಮಾಡಿದ್ರೆ ಬರೋಲ್ಲ. ಯಾಕೆ ಸುಮ್ಮನೆ ಚೆನ್ನಾಗಿರೋಳಂಗೆ ನಾಟಕ ಮಾಡೋಣ ಅಂತ ಅನ್ಕೊಂಡವಳು. ಇವಳು ಇಷ್ಟು ಇದಕ್ಕೆ ಬದಲಾದ್ರೆ ಆತಲ್ಲ. ಇಷ್ಟು ಮನಸ್ಸಿನಾಗೆಲ್ಲ ಇಟ್ಕೊಂಡಿರೋಳು ಇವಳು. ಬದಲಾಗಲ್ಲ ಇವಳು, ಬದಲಾಗಲ್ಲ. ಅದಕ್ಕೆ ಯಾವ ಬಾಡಿಗೆ ಮನೆ ಮಾಡೋದು ಬೇಡ, ಏನು ಬೇಡ. ನಾನು ಒಪ್ಪಲ್ ಬಿಡು. ನಮ್ಮ ಶಾರದಾಗ ಹೇಳಿದ್ದೀನಿ ನಾನು. ಅವಳು ನೋಡಿ ನಮ್ಗೆ ಯಾರಿಗೂ ಕಾಣಿಸ್ಕೊಂಡಿಲ್ಲ, ಯಾರಿಗೂ ಏನು ಅಂದಿಲ್ಲ. ಅವಳಿಗೆ ಸರಿಯಾಗಿ ತೊಂದರೆ ಕೊಡ್ತಾ ಇದ್ದಾಳೆ. ಅದಕ್ಕೆ ಅಲ್ಗೂ ಇಲ್ಗೂ ದೇವ್ರಿಗೂ ಅಲ್ಗೂ ಇಲ್ಗೂ ಹೋಗ್ತೀನಿ ಅಂತ ಹೇಳ್ತಾಳೆ. ಅವ್ರು ಹೇಳಿರು ಇವ್ರು ಹೇಳಿರು ಅಂತ ಸಾವಿರ ಹೇಳ್ತಿರ್ತಾಳೆ. ಹೇಳೇಳು ನಮಗೇನು ಇವತ್ತೇನು ಹೆಂಗೆ ನಿಮ್ದಾಗಿದ್ದು ನಮ್ಮ ಮನೆ ಇರೋದಕ್ಕೆ ಹೆಂಗೆ ನಿಮ್ದಾಗಿದ್ದೀವಿ ಅಲ್ದಾಗ ಬದುಕು ಮಾಡ್ಕೊಂಡು ಅಲ್ಲ ಎಂಥ ಕಸ ತುಂಬಾಕ್ತಿದ್ದೆ ಕಣ ಮರುತು. ಬಂದಂಗೆ ಹೇಳೇಳು, ಏನು ಮಾಡ್ತೀಯೇಳು. ಇವಾಗ ನಿನ್ನ ಕೈಯಾಗೈತಪ್ಪ. ಅಷ್ಟೇ. ಅವಳು ಹೇಳೋದೆಲ್ಲ ನಂಬಾರ್ದು. ಅವಳು ನಾಟಕ ಎಲ್ಲನ ನೀನು ನಂಬ್ಕೊಡ್ದು, ನಂಬಾರ್ದು. ಅವಳನ್ನ ನಂಬಿರೆ ಅಷ್ಟೇ ತಿರ್ಗಿ ಹೇಳ್ದಂಗೆ ಕೇಳ್ತಾರೆ ಅಂತ ನಾ ಎಸ್ಸಾಗೆ ಬಂದವಳೆ ನಿಂತಾಗ ದಾರಿಗೆ. ನಾ ಎಸ್ಸ ದಾರಿಗೆ ತಗೊಂಬನ ಅಂತ. ರಾತ್ರಿ ಹೊತ್ನಾಗ ನೀರು ಇಕ್ಕಕ್ಕೆ ಹೋಗ್ಬೇಡ ನೀನು, ಹಂಗೆ ಹಿಂಗೆ ಗಳಪ್ಪ ನನಗೆ ನೀನು ಇಲ್ಲಾಂದ್ರೆ ನಿದ್ದೆನೇ ಬರೋಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಿ. ನಾನು ಅದಕ್ಕೆ ಇವಳವೆಲ್ಲ ಡವು ಅಂತೇಳಿ ಅಂದ್ಕೊಂಡು ಸುಮ್ಮನಾದೆ. ನಾ ಎಸ್ ಮಾಡಕ್ಕೆ ಬಂದ್ಲು ಚೆನ್ನಾಗಿರ್ತೀನಿ ಕಣಪ್ಪ, ಮಕ್ಳನ್ನ ಅವ್ರನ್ನೆಲ್ಲ ನೋಡ್ಕೊಂಡು ಅಂತ. ಅದಕ್ಕೆ ಈಗ ಹುಡುಗರು ನನಗೆ ಹಿಂಗೆ ನೋಡ್ಕೊಂತಲ್ಲ, ಹುಡ್ಗೊಂದು ಲೋಟ ಕಾಪಿ ಕೊಡ್ತಿರ್ಲಿಲ್ಲ, ಈಗ ಹಿಂಗೆ ನೋಡ್ಕೊಂತಾಳೆ ಅಂತ ಹೇಳಕ್ಕೆ ಬಂದವಳೆ. ಅದೇ ಮತ್ತೆ ಏನಾನ ಮಾಡಿ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗೋಣ ಅಂತ. ಬೇರೆ ಮನೆ ಮಾಡಿರತ್ಲಾಗ ಹೆಂಗನ ಹೋಗ್ಬೋದು. ಬೇರೆ ಮನೆಗೆ ಅಲ್ಲಿ ಬರೋಲ್ಲ ದೇವದ ಕಾಟ ಅಂತ. ಇವಳು ಏನಾನ ಜಾಸ್ತಿ ಮಾಡಿರಿ ಅಷ್ಟೇ ಅಷ್ಟಿಗೆ ದಬ್ಬು ಹೇಳ್ತೀನಿ. ನೀನೇನೇನು ಕಣ್ಣಿಗೆ ಕೇಳ್ಬೇಡ. ಅದೇ ಮತ್ತೆ ನಾನೇನು ನೋಡತಕ್ಕ ನೋಡಿ ಹಂಗೆ ಮಾಡೋದು. ಬಾಡಿಗೆ ಮನೆ ಮಾಡೋಣ ಅಂತ ಹೇಳಿ ಇವಾಗ ನನಗೆ ಹಿಂಸೆ ಮಾಡ್ತಾ ಇದ್ದಾಳೆ ಚೌಡಮ್ಮ. ಅದಕ್ಕೇನೆ ಎದ್ದಾಗಿಂದಲೂ ನಾ ಎಸ್ಸಕ್ಕೆ ದಾರಿಗೆ ಬರ್ತಾ ಇದ್ದಾಳೆ. ನಾನು ಎದ್ದೆಸ್ಕೆ ಬಂದು ನೀರಕ್ಕೆ ಹೋದನ್ನು ಬಂದು ಸಗಣಿ ಬಸಕ್ತಿದ್ದೆ. ಆವಾಗ ಹೇಳು ಅದಕ್ಕೆ ನಾನು ಏಳು ಬರೀ ನಾಟಕ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿರ್ತೀನಿ, ಹುಡುಗರನ್ನ ಚೆನ್ನಾಗಿ ನೋಡ್ಕೊಂತೀನಿ, ಹಿಂಗೆ ಹಿಂಗೆ ಅಂತ ಏನೋ ಮಾತಾಡಿಲ್ಲ. ನಿನ್ನ ಜೊತೆ ಮಾತಾಡ್ಬೇಕು ಕಣಪ್ಪ, ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತ ಬಂದು ಏಳು ಬರೀ ಇಂಥ ನಾಟಕ ಅಂತೇಳಿ ಸುಮ್ಮನೆ ಅದನ್ನು ಬೇರೆ ಮನೆ ಮಾಡಲಿ ಅಂತ ನಾಟಕ ಆಡ್ತಾ ಇದ್ದಾಳೆ. ನಾನು ಯಾತಕ್ಕೆ ಮಾಡಿದ್ದೀನಿ ತಲೆ ಕೆಳಗಾದ್ರೂ ನಾನು ಬೇರೆ ಮನೆ ಮಾಡಲ್ಲ. ಸಾಕು ಅದೇ ಮನೆ ಸಾಕು ನಮ್ಮಂತರಿಗೆ. ನಮ್ಮ ಹುಡುಗಿ ಮದುವೆ ಮಾಡೋ ತಕ್ಕ ನಾವು ಯಾತ ತಲೆ ಕೆಡ್ಸ್ಕೊಂಬಲ್ಲ. ನಾನು ನಮ್ಮ ಗಗನನ್ನು ಒಳ್ಳೆ ಓದಿಸಿ ಎಲ್ಲ ಮಕ್ಕಳನ್ನ ಒಳ್ಳೆ ಓದ್ಸೋದು ನೋಡ್ತೀನಿ ಹೊರತು ನಾನು ಯಾತ ತಲೆ ಕೆಡ್ಸ್ಕೊಂಬಲ್ಲ. ಮನೆಗೇನೆ ಅಂತ ಓದಿಸಿ ಅವ್ರನ್ನ ಒಳ್ಳೆ ಮನೆ ಸೇರ್ಸೋದು ನೋಡ್ತೀನಿ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.